ವೆಲ್ಕಮ್ ಬ್ಯಾಕ್. SSLC ಪರೀಕ್ಷೆ ಬರೆಯೋದಕ್ಕೆ ಸಮವಸ್ತ್ರ ಕಡ್ಡಾಯ, ಹಿಜಾಬ್ ಅನ್ನು ಧರಿಸಿ ಬಂದ್ರೆ ಪರೀಕ್ಷೆಗೆ ಪ್ರವೇಶ ಇಲ್ಲ. ಸುತ್ತಲೇ ಹೊರಡಿಸಿದೆ ರಾಜ್ಯ ಶಿಕ್ಷಣ ಇಲಾಖೆ. ಬ್ರೇಕಿಂಗ್ ನ್ಯೂಸ್. ಯಾರು SSLC ಎಕ್ಸಾಮ್ ಬರೀತಿದ್ದಾರೆ ಸಮವಸ್ತ್ರ ಕಡ್ಡಾಯ ಹಾಕೊಂಡ್ಬರ್ಬೇಕು. ಹಿಜಾಬ್ ಅನ್ನು ಧರಿಸಿ ಬಂದ್ರೆ ಪರೀಕ್ಷೆಗೆ ಪ್ರವೇಶ ಕೊಡಲ್ಲ ಅನ್ನೋ ಸುತ್ತೋಲೆ ಹೊರಡಿಸಿದೆ ರಾಜ್ಯ ಶಿಕ್ಷಣ ಇಲಾಖೆ. ಎಲ್ಲಾ ಶಾಲೆಗಳಿಗೆ ಸುತ್ತೋಲೆಯನ್ನು ಹೊರಡಿಸಾಯಿತು ಇಲಾಖೆ. ಸರ್ಕಾರದ ಆದೇಶವನ್ನ ಕಡ್ಡಾಯವಾಗಿ ಪಾಲಿಸಬೇಕು. ಸರ್ಕಾರಿ ಅನುದಾನಿತ ಖಾಸಗಿ ಶಾಲೆಗಳಿಗೆ ಈ ಸುತ್ತೋಲೆ ಹೊರಡಿಸಿದೆ. ಆಡಳಿತ ಮಂಡಳಿ ನಿರ್ಧರಿಸಿರುವ ಸಮವಸ್ತ್ರ ಏನಿದೆ ಅದನ್ನ ಕಡ್ಡಾಯವಾಗಿ ಧರಿಸ್ಕೊಂಡ್ ಬರಬೇಕು ಅನ್ನೋದು ಶಿಕ್ಷಣ ಇಲಾಖೆ ಹೊರಡಿಸಿರುವಂತಹ ಸುತ್ತೋಲೆಯಲ್ಲಿ ತಿಳಿಸಿದೆ. ಅದು ಸರ್ಕಾರಿ ಅನುದಾನಿತ ಖಾಸಗಿ ಶಾಲೆಗಳು ಎಲ್ಲರಿಗೂ ಕೂಡ ಈ ಸುತ್ತೋಲೆಯನ್ನು ಹೊರಡಿಸಿದೆ. ಕಡ್ಡಾಯವಾಗಿ ಕಂಪಲ್ಸರಿ ಇದನ್ನ ಫಾಲೋ ಮಾಡಬೇಕು, ಸರ್ಕಾರದ ಆದೇಶ ಕಡ್ಡಾಯವಾಗಿ ಪಾಲಿಸಬೇಕು ಅನ್ನೋದನ್ನ ನಮೂದಿಸಿದ್ದಾರೆ. ಆಯಾ ಆಡಳಿತ ಮಂಡಳಿಗಳು ಯಾವ ಸಮವಸ್ತ್ರ ನಿರ್ಧಾರ ಮಾಡಿದ್ದಾರೋ ಆ ಸಮವಸ್ತ್ರ ಇರಬೇಕು. ಹಿಜಾಬನ್ನು ಯಾರಾದರೂ ಹಾಕೊಂಬಂದ್ರೆ ಅವರಿಗೆ ಪರೀಕ್ಷೆ ಬರೆಯೋದಕ್ಕೆ ಅವಕಾಶ ಇಲ್ಲ. ಕ್ಲಿಯರ್ ಕಟ್ ಇನ್ಫಾರ್ಮೇಶನ್. ಯಾರ್ಯಾರು SSLC ಎಕ್ಸಾಮ್ ಬರೀತಿದ್ದೀರಾ? ಬ್ರೇಕಿಂಗ್ ನ್ಯೂಸ್. ರಾಜ್ಯದ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ವಸ್ತ್ರ ಸಂಹಿತೆ ಕುರಿತು ಹೊರಡಿಸಿರುವ ಸರ್ಕಾರದ ಆದೇಶ. ಅದೇ ಹೈಲೈಟ್ ಅಲ್ಲಿ ಯಾವ ದಿನಾಂಕದಿಂದ ಯಾವ ದಿನಾಂಕ ತನಕ ಎಕ್ಸಾಮ್ ನಡೀತಾ ಇದೆ. ಕರ್ನಾಟಕ ಶಿಕ್ಷಣ ಕಾಯ್ದೆ 1983 ಕಲಂ 133 ಅದನ್ನೆಲ್ಲ ಕೂಡ ಅಲ್ಲಿ ನಮೂದಿಸಿದ್ದಾರೆ. ಶಿಕ್ಷಣ ಸಂಸ್ಥೆಗಳ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಲ್ಲಿ ನಮೂದಿಸಿದ್ದಾರೆ. ತದನಂತರ ಆಯಾ ಖಾಸಗಿ ಕಾಲೇಜುಗಳು ಶಾಲೆಗಳು ಆಡಳಿತ ಮಂಡಳಿ ನಿರ್ಧರಿಸಿರುವ ಆ ಎಲ್ಲ ಸಮವಸ್ತ್ರ ಇದೆ ಅದನ್ನು ಹಾಕೊಂಡು ಬರಲೇಬೇಕು. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಚೀಫ್ ಚಿದಾನಂದ ಪಟೇಲ್ ಲೈವ್ ಜಾಯ್ನ್ ಆಗ್ತಿದ್ದಾರೆ ಮತ್ತಷ್ಟು ಮಾಹಿತಿ ಕೊಡೋದಕ್ಕೆ. ಗುಡ್ ಮಾರ್ನಿಂಗ್ ಪಟೇಲ್ ರೇ. ಹಿಜಾಬ್ನ ಕಾವು ಇನ್ನೂ ಕೂಡ ನಿಂತಿಲ್ಲ, ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. SSLC ಎಕ್ಸಾಮ್ ಬರ್ತಾ ಇದೆ. ಶಿಕ್ಷಣ ಇಲಾಖೆಯ ಖಡಕ್ ಆದೇಶ ಏನು? ಹರೀಶ್ ನಾಗರಾಜ್, ಇದೇ ಮಾರ್ಚ್ 28ರಿಂದ ಏಪ್ರಿಲ್ 11ನೇ ತಾರೀಕಿನವರೆಗೆ SSLC ಪರೀಕ್ಷೆ ಆರಂಭವಾಗಲಿದೆ. ಈ ಸಂದರ್ಭದಲ್ಲಿ ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ಇದೀಗ ಒಂದು ಆದೇಶವನ್ನು ಕೂಡ ಹೊರಡಿಸಿರುವಂತದ್ದು. ಈಗಾಗಲೇ ಶಾಲಾ ಮತ್ತು ಕಾಲೇಜುಗಳಲ್ಲಿ ಹಿಜಾಬ್ ಧರಿಸಿ ಹೋಗುವಂತಿಲ್ಲ ಅಂತ ಹೇಳಿ ಕರ್ನಾಟಕ ಹೈಕೋರ್ಟ್ ಆದೇಶವನ್ನು ಮಾಡಿರುವಂತದ್ದು. ಈ ಆದೇಶವನ್ನ ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ಇದು ಸಿಂಧುತ್ವ ಆಗಿರುವಂತದ್ದು. ಈ ಆದೇಶವನ್ನು ನಾವು ಪರಿಪಾಲನೆ ಮಾಡ್ತೀವಿ ಅಂತ ಹೇಳಿರುವಂತದ್ದು. ಈಗಾಗಲೇ ಒಂದು ಸುತ್ತೋಲೆಯನ್ನು ಹೊರಡಿಸಿರುವಂತಹ ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯವರು ಏನು 28ನೇ ತಾರೀಕಿಂದ ಆರಂಭ ಆಗಲಿರ್ತಕ್ಕಂಥ SSLC ಪರೀಕ್ಷೆಯಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಯಾರೂ ಕೂಡ ಹಿಜಾಬ್ ಧರಿಸಿ ಬರುವಂತಿಲ್ಲ. ಶಾಲಾ ಸಮವಸ್ತ್ರವನ್ನೇ ಹೋಲ್ಡ್ ಮಾಡ್ತೀನಿ, ಯಾಕೆ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಮಾನ್ಯ ಶಿಕ್ಷಣ ಸಚಿವರಿದ್ದಾರೆ ಶ್ರೀ BC ನಾಗೇಶ್ ಅವರು. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. SSLC ಎಕ್ಸಾಮ್ ಅಂತೂ ಮಕ್ಕಳು ಬರೆಯೋಕೆ ರೆಡಿ ಆಗಿದ್ದಾರೆ. ಇಲಾಖೆ ಕಡೆಯಿಂದ ನಿಮ್ಮ ನಿರ್ಧಾರ ಮತ್ತು ಸೂಚನೆ ಏನು ಸರ್? ಫಸ್ಟ್ ಎಕ್ಸಾಮ್ ಬರೀತಿರುವಂತ ಮಕ್ಕಳಿಗೆಲ್ಲರಿಗೂ ಶುಭವಾಗ್ಲಿ. ಸರ್ ಧೈರ್ಯವಾಗಿ ಪರೀಕ್ಷೆಯನ್ನ ತಗೊಳ್ಳಿ. ಪ್ರಿಪರೇಟರಿಗಳನ್ನ ಮಾಡಿ ನಿಮ್ಗೆ ಒಂದ್ ಸ್ವಲ್ಪ ಪರೀಕ್ಷೆ ಹೇಗಿರುತ್ತೆ ಅನ್ನುವಂಥದ್ದನ್ನು ಹೇಳಿದೀವಿ. ಈ ಸಲ ಪರೀಕ್ಷೆ ಪೇಪರ್ಸ್ ಸಹಿತ ಮಕ್ಕಳು ನಾವು ಕೋವಿಡ್ ದಿನ ಮತ್ತೊಂದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಕೊಂಡೇ ಮಾಡಿರುವಂತದ್ದು. ಅದರಿಂದ ನಿಮ್ಗೆ ಯಾರಿಗೂ ಏನು ತೊಂದರೆ ಆಗಲ್ಲ, ಧೈರ್ಯವಾಗಿ ಎಲೆಕ್ಷನ್ ನ ಫೇಸ್ ಮಾಡಿ ಅನ್ನುವಂತ ಮತ್ತೊಂದೇ ಮಾತನ್ನ ಹೇಳ್ತಾ ಇದ್ದೀನಿ. ಎರಡನೇದಾಗಿ ಇದು ಸರ್ಕ್ಯುಲರ್ ಹೊರಡಿಸಿದೆ, ಸರ್ಕಾರ ನೋಟಿಫಿಕೇಶನ್ ಅನ್ನ ಹೊರಡಿಸಿತ್ತು ಹೇಗೆ ಶಾಲೆಗೆ ಬರಬೇಕು ಮಕ್ಕಳು ಮತ್ತು ಅಂತ. ಕರ್ನಾಟಕ ಎಜುಕೇಶನ್ ಆಕ್ಟ್ ಮತ್ತು ರೂಲಿನ ಅನುಸಾರ ಅದನ್ನ ಫಾಲೋ ಮಾಡ್ಬೇಕು ಅನ್ನುವಂಥದ್ದನ್ನ ನಮ್ಮ ಎಲ್ಲಾ ವಿದ್ಯಾರ್ಥಿಗಳಿಗೂ ನಾ ಮನವಿ ಮಾಡ್ತಿದ್ದೀನಿ. ಮ್ಯಾಟ್ರು ಸುಪ್ರೀಂ ಕೋರ್ಟ್ ಅಲ್ಲಿ ಇರೋದ್ರಿಂದ ನಾನು ತುಂಬಾ ಅದ್ರ ಬಗ್ಗೆ ಚರ್ಚೆಗೆ ಹೋಗಲ್ಲ. ಆದ್ರೆ ಒಂದಂತೂ ಹೈಕೋರ್ಟ್ ಕೊಟ್ಟಿರುವಂತ ಆರ್ಡರಿನ ಪ್ರಕಾರ ಹೈಕೋರ್ಟ್ ಅಲ್ಲಿ ಸರ್ಕಾರದ ನೋಟಿಫಿಕೇಶನ್ ಅರ್ಲಿಯರ್ ನೋಟಿಫಿಕೇಶನ್ ನ ಹಿಡಿದಿದೆ. ಆ ನೋಟಿಫಿಕೇಶನ್ ಹೇಳಿರೋ ಪ್ರಕಾರನೇ ಯೂನಿಫಾರ್ಮ್ ಸಮವಸ್ತ್ರವನ್ನ ಹಾಕೊಂಡು ಎಕ್ಸಾಮ್ಗೆ ಬರಬೇಕು. ನಾನು 2 ಪ್ರಶ್ನೆಗೆ ನಿಮ್ಮಿಂದ ಉತ್ತರ ಬಯಸ್ತೀನಿ ಸರ್. ಒಂದು, ಯಾವ್ಯಾವ ಮಕ್ಕಳು ನಮಗೆ ಹಿಜಾಬು ಬೇಕು ಶಿಕ್ಷಣನೂ ಬೇಕು ಅಂತ ಹೇಳ್ತಿರೋ ಮಕ್ಕಳಿಗೆ ನಿಮ್ಮ ಉತ್ತರ. ನಂಬರ್ 2, ನಮಗೆ ಶಿಕ್ಷಣ ಓದ್ರೂ ಪರವಾಗಿಲ್ಲ ಹಿಜಾಬೇ ಬಹಳ ಮುಖ್ಯ ಅಂತ ಅನ್ನುವಂತ ಮಗದೊಂದು ಮಕ್ಕಳಿಗೆ ನಿಮ್ಮ ಮಾತೇನು, ಕಿವಿ ಮಾತೇನು? ಹಠ ಮಾಡಬೇಡಿ. ಈ ದೇಶದ ಪ್ರಜೆಗಳೆಲ್ಲರೂ ಈ ದೇಶದ ಕಾನ್ಸ್ಟಿಟ್ಯೂಷನ್ ನ ಒಪ್ಲೇಬೇಕು. ಕಾನ್ಸ್ಟಿಟ್ಯೂಷನ್ ಆಧಾರದ ಮೇಲೆ ಜುಡಿಷಿಯರಿಯನ್ನ ಫಾರ್ಮ್ ಮಾಡಿದೆ. ಆ ಜುಡಿಷಿಯರಿ ನಮ್ಮೆಲ್ಲರಿಗೂ, ಈ ದೇಶದ ಪ್ರತಿ ಪ್ರಜೆಗೂ ಜುಡಿಷಿಯರಿ ಕೋರ್ಟ್ ಏನ್ ಹೇಳುತ್ತೋ ಅದನ್ನ ಕೇಳಲೇಬೇಕಾದಂತ ನಮ್ಮ ಕರ್ತವ್ಯ. ಆ ಕರ್ತವ್ಯವನ್ನ ಮಕ್ಕಳು ಫಾಲೋ ಮಾಡಿ ಅವ್ರಿವ್ರ ಮಾತು ಕೇಳ್ಕೊಂಡು ತಮ್ಮ ಭವಿಷ್ಯವನ್ನ ಹಾಳು ಮಾಡ್ಕೋಬೇಡಿ ಅಂತ ಹೇಳಿ ಮತ್ತೊಮ್ಮೆ ಅವ್ರ ಮನವಿ ಮಾಡ್ಕೊಂಡು. ಥ್ಯಾಂಕ್ ಯು ಸರ್.
ನ್ಯೂಸ್ 18 ಜೊತೆ ಮಾತಾಡಿದ್ದಕ್ಕೆ ಮಾನ್ಯ ಶಿಕ್ಷಣ ಸಚಿವರು BC ನಾಗೇಶ್ ಅವರು ಯಾರು ಹಠ ಮಾಡ್ತಿದ್ದಾರೋ ಅವ್ರಿಗೂ ಕೂಡ ಹಠ ಬಿಡಿ, ನಾವು ಕಾನ್ಸ್ಟಿಟ್ಯೂಷನಲ್ಲಿ ಇದ್ದೀವಿ, ಹಾಗಾಗಿ ಅದನ್ನು ಪಾಲಿಸಬೇಕು. ಬಹಳ ಮುಖ್ಯ ಶಿಕ್ಷಣ. ಎಕ್ಸಾಮ್ ಬರೀರಿ, ಎಕ್ಸಾಮ್ ಬರೆಯೋದಕ್ಕೆ ಆಯಾ ಆಡಳಿತ ನಿರ್ಧಾರ ಮಾಡಿರುವಂತಹ ಯೂನಿಫಾರ್ಮ್ ಏನಿದೆ, ಸಮವಸ್ತ್ರ ಏನಿದೆ, ಅದನ್ನು ಹಾಕ್ಕೊಂಬಂದು ಎಕ್ಸಾಮ್ ಬರೀರಿ ಅನ್ನುವ ಕಿವಿಮಾತನ್ನು ಹೇಳಿದ್ದಾರೆ. ಮಕ್ಕಳೇ ಚೆನ್ನಾಗಿ ಎಕ್ಸಾಮ್ ಮಾಡಿ, ಭವಿಷ್ಯ ಬಹಳ ಮುಖ್ಯ, ಶಿಕ್ಷಣ ಮುಖ್ಯ ಬಹಳ ಅನ್ನೋದನ್ನು ಕೂಡ ನಿಮ್ಮ ಮನವರಿಕೆ ಕೊಡ್ತಾ BC ನಾಗೇಶ್ ಅವರು ಈ ಮೂಲಕ ಮನವಿ ಕೂಡ ಮಾಡ್ತಿದ್ದಾರೆ. ಈ ನಡುವೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಸರ್ಕಾರದ ನಿಯಮವನ್ನ ಎಲ್ಲರೂ ಕೂಡ ಪಾಲಿಸಬೇಕು, ಶಿಕ್ಷಣ ಸಚಿವರ ಮಾತು ಎಲ್ಲ ಮಕ್ಕಳಿಗೂ ಹೇಳ್ತಿದ್ದಾರೆ ಅವರು. ನ್ಯೂಸ್ 18 ಕನ್ನಡದ ಮೂಲಕ ಶಿಕ್ಷಣ ಸಚಿವ BC ನಾಗೇಶ್ ಅವರ ಮನವಿ ಮತ್ತು ಹೇಳಿಕೆ. ಯಾವುದೇ ತೊಂದರೆ ಆಗಲ್ಲ ನಿಮಗೆ, ಚೆನ್ನಾಗಿ ಪರೀಕ್ಷೆ ಬರೀರಿ ಎಂದರು BC ನಾಗೇಶ್ ಅವರು. ಬ್ರೇಕಿಂಗ್ ನ್ಯೂಸ್.